ಅದು ಯಾಕೆ ಅಂತ ಹೇಳಿದರೆ, ಯಾಕೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅಂತ ಹೇಳಿದರೆ, ನಮ್ಮ ಸಂವಿಧಾನ ಬರೋದಕ್ಕಿಂತ ಮೊದಲು ಯಾವ ರೀತಿ ಜನಗಳು ಏನು ಅವಕಾಶ ವಂಚಿತರಾಗಿದ್ದರು ಎಲ್ಲ ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಮೂಲ ಕಾರಣ ಯಾವುದು? ಪ್ರಪ್ರಥಮವಾಗಿ ಜಾತಿಗಳಿಂದ ವಿಭಜನೆ. ಯಾರು ಜಾತಿನ ಕೇಳ್ಕೊಂಡು ನಾವು ಹುಟ್ಟೋದಿಲ್ಲ, ಅದು ಆಕಸ್ಮಿಕ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಜಾತಿ ಅಂತಕ್ಕಂಥದ್ದು ಅದು ಕೃತಕ. ನಮ್ಮ ಜೊತೆಗೆ ಬಂದಿದ್ದಲ್ಲ, ಅದು ಹುಟ್ಟಿದ ಮೇಲೆ. ಅದನ್ನೇ ನಾನು ಹೇಳ್ತೀನಲ್ಲ, ನಮ್ಮ ದೇಶದಲ್ಲಿ ಯಾವುದು ಸಿಗಲಿಲ್ಲ ಆಸ್ತಿ ಅಂತ ಹೇಳಿದ್ರೆ ಮೊದಲೇ ಆಸ್ತಿ ಜಾತಿ. ಅಪ್ಪ ಅಮ್ಮ ಆಸ್ತಿ ಮಾಡಬೇಕಾಗಿಲ್ಲ, ಅದನ್ನು ಯಾರೂ ಮಾಡಬೇಕಾಗಿಲ್ಲ, ಅದು ಬಂದ್ಬಿಡುತ್ತದು. ಹಾಗಾಗಿ ಇದು ಹೋಗ್ಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ನಾನು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದಾಗ ನಾವು ಆಯೋಗದಲ್ಲಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ಅದನ್ನು ಒಂದು ಅಂಶ ನಾವು ಸಮೀಕ್ಷೆಯಲ್ಲಿ ಮಾಡಬೇಕಾದ್ರೆ 54 ಅಂಶಗಳನ್ನು ತಗೊಂಡಿದ್ದೇವೆ. ಆ 54 ಅಂಶಗಳಲ್ಲಿ ಈ ಜಾತಿ ಅಂಶ ಕೂಡ ಒಂದಿದೆ. ನಾನು ಈಗಾಗಲೇ ಹೇಳಿದೆ, ಅದು ಒಂದು ವಾಸ್ತವ. ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ಮೀಸಲಾತಿ ಸಂಬಂಧಪಟ್ಟಂತೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ತೀರ್ಪುಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಆಧಾರದ ಮೇಲೆ ಅಷ್ಟೇ ನೀವು ಹಿಂದುಳಿದವ್ರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನ ನೀವು ಕೊಡ್ತಕ್ಕಂಥ ಸವಲತ್ತುಗಳ ಜೊತೆಗೆ ಇವು ಬೇರೆ ಇತರೆ ಅಂಶಗಳು ಕೂಡ ಗಮನಿಸ್ಬೇಕು. ನೀವು ಸಾಮಾಜಿಕವಾಗಿ ಹೇಗೆ ನೋಡಿದ್ದಾರೆ, ಶೈಕ್ಷಣಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಆಗಿದ್ದಾರೆ, ರಾಜಕೀಯವಾಗಿ ಆಗಿದ್ದಾರೆ, ಆಮೇಲೆ ಅವರ ಕುಟುಂಬದ ಪ್ರಕಾರ ಯಾವ ರೀತಿ ಬದುಕ್ತಾ ಇದ್ದಾರೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಇವತ್ತು ಪ್ರಶ್ನಾವಳಿಗಳನ್ನು ಮಾಡಿ ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ. ಯಾಕೆ ಇಂಥ ಒಂದು ಸಮೀಕ್ಷೆ ಜನಗಣತಿಗಳು ಬೇಕು ಅಂತ ಹೇಳಿದರೆ ಅತ್ಯವಶ್ಯ ಅಂತಕ್ಕಂಥದ್ದು ಅದೇ ಈಗಾಗಲೇ ಹೇಳಿದ್ವಿ. ಈಗ ಎಲ್ಲೋ ಒಂದು ಮಾತು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಆಗಿರ್ತಕ್ಕಂಥವ್ರು ಹೇಳಿದ್ದು ಒಂದು ಮಾತಿದೆ. ಏನಪ್ಪ ಅಂತ ಹೇಳಿದ್ರೆ, ಜಾತಿನೂ ಒಂದು ಅಂಶ ಅಂತ ನೀವು ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ಜಾತಿ ನಮ್ಮ ಶತ್ರು, ಅದನ್ನ ಸಮಾಜದಿಂದ ಹೊಡೆದೋಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಶತ್ರುವಿನ ಶಕ್ತಿ ಎಷ್ಟಂತ ಮೊದಲು ಗೊತ್ತಾಗಬೇಕಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜಾತಿ ಯಾವ್ಯಾವ ಪರಿಣಾಮವನ್ನು ಸಮಾಜದಲ್ಲಿ ಬೀರಿದೆ ಅಂತಕ್ಕಂಥದ್ದು ಅರ್ಥ ಆದರೆ, ಯಾವ್ಯಾವ ಕ್ಷೇತ್ರದಲ್ಲಿ ಬೀರಿದೆ ಅಂತಕ್ಕಂಥದ್ದು ಅರ್ಥ ಆದರೆ ಅದಕ್ಕೆ ತಡಿತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡ್ಬೋದು. ಇಂಥ ಒಂದು ಅಂಕಿಅಂಶಗಳು ಬಂದಾಗ ಏನಾಗುತ್ತೆ, ಇಂಥ ಜಾತಿಯವನಾದರೆ ಇಲ್ಲಿ ಒಳಗಡೆ ಬಿಟ್ಕೊಳ್ಳಲ್ಲ, ಇಂಥ ಜಾತಿಯವನಿಗೆ ಆದರೆ ಅವಕಾಶ ಇಲ್ಲ, ಇಂಥ ಜಾತಿಯವನಾದರೆ ನೀರು ಮುಟ್ಟಂಗಿಲ್ಲ, ಇಂಥ ಜಾತಿಯವನಾದರೆ ಈ ಕ್ಷೇತ್ರಗಳು ಗೊತ್ತಾಗಬೇಕು. ಅಥವಾ ಒಂದೇ ಮಾತಲ್ಲಿ ನಾನು ಹೇಳ್ಬೇಕಂದ್ರೆ, ಇಂಥ ಜನಗಣತಿಗಳು ಇಂಥ ಸಮೀಕ್ಷೆಗಳ ಅವಶ್ಯಕತೆ ಏನಪ್ಪ ಇದೆ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದರೆ, ಅದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಆರೋಗ್ಯ ಸರಿ ಇದೆ ಇಲ್ಲ ಅಂತ ಹೇಳಿ ನೀವು ಆಗಾಗ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೋತೀರಲ್ಲ ವೈದ್ಯರ ಹತ್ರ, ಅದೇ ರೀತಿ ಸಮಾಜಕ್ಕೆ ಆರೋಗ್ಯ ಸರಿ ಇದೆಯಾ ಇಲ್ಲ ಅಂತ ತಿಳ್ಕೋಬೇಕಾದ್ರೆ ನೀವು ಅವಾಗ ಇಂಥ ಜನಗಣತಿ ಮತ್ತು ಸಮೀಕ್ಷೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.